ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಬೇರೆ ಹುಡುಗಿರ ಬಗ್ಗೆ ಯೋಚನೆ ಮಾಡ್ತಿರ್ತಿರಲ್ಲ ನೀವು. ಹುಡುಗಿರ ಬಗ್ಗೆ ಹೆಂಡತಿ ಬಗ್ಗೆ ಯಾವನ್ರಿ ಯೋಚನೆ ಮಾಡ್ತಾ ಇದ್ದಾನೆ? ಮತ್ತೆ ಆ ಯಕ್ಷನ ಹೋಲಿಸ್ಕೊಳ್ಳೋದು ಹೇಗೆ ಅಂತ ಸ್ಕೆಚ್ ಆಗ್ತಾ ಇದೆ. ಅವ್ನ್ ಕಿರೀಟ ತೆಗ್ದು ಅವ್ನ ತಲೆಗೆ ಬಿಳಿ ಬಣ್ಣ ಹೊಡೆದ್ಬಿಟ್ರೆ ದೇವ್ರಪ್ಪ ಜನ ಮೇಲಿಂದನೇ ನಿಮ್ಗೆ ಮಕ್ ಉಗಿದು ಬಿಡ್ತಾರೆ ಅಷ್ಟೇನೆ. ಮತ್ತೆ ಹೇಗೆ ಹೊಲಿಸ್ಕೊಳ್ತೀರಾ? ಅವನಿಗೆ ಸಂಗೀತ ಅಂದ್ರೆ ಪಂಚ ಪ್ರಾಣ ಅಂತೆ. ಹೇಗಾದ್ರೂ ಮಾಡಿ ಅವನಿಗೆ ಸಂಗೀತ ಹೇಳ್ಕೊಟ್ಬಿಟ್ರೆ ಮೈ ಮೇಲಿನ ಒಡವೆಗಳನ್ನ ಬಿಚ್ಕೊಟ್ಬಿಡ್ಬೋದೋ ಏನೋ. ನಮ್ಮಿಬ್ರಿಗೂ ಒಂದೇ ಮನ್ಸು ರೀ. ನಿಮ್ಗೂ ಒಂದ್ ಮಡ್ವೆಗಳ ಮೇಲೆ ಕಣ್ಣು, ನನ್ಗೂ ಒಂದ್ ಮಡ್ವೆಗಳ ಮೇಲೆ ಕಣ್ಣು ರೀ. ಒಂದಷ್ಟು ಮಡ್ವೆಗಳು ಕೊಡಪ್ಪ ಅಂತ ಅವ್ನು ಕೇಳಿದ್ರೆ ಹೇಳಿದ ತಕ್ಷಣ ಮೈ ಮೇಲಿನ ಒಡವೆನ ಯಾರಿಗೆ ಬಿಚ್ಕೊಟ್ಬಿಡ್ತಾರೆ? ಈಗ ನಾನು ತಾಳಿ ಬಿಚ್ಕೊಡಿ ಅಂತೀನಿ, ನೀವು ಬಿಚ್ಕೊಡ್ತೀರಾ ಮೇಡಮ್ ಅವರೇ? ಏನ್ರಿ ಇದು ಮೇಡಮ್ ಮೇಡಮ್ ಅಂತ? ಇದನ್ನೇನಾದ್ರೂ ಆ ದೇವ್ಲಕ್ಕನ್ ಕೇಳಿಸ್ಕೊಂಡ್ಬಿಟ್ರೆ ದೇವ್ಲಕ್ಕಕ್ಕೆ ಹೋಗಿ ಅಪಪ್ರಚಾರ ಮಾಡ್ಬಿಡ್ತಾನ ಅಷ್ಟೇ. ಏನಂತ? ಎಂತ ಗಂಡ್ಸಿ ಇವನು, ರಸಿಕತೆನೇ ಇಲ್ಲ, ಕೈ ಹಿಡ್ದು ಹೆಂಡ್ತಿನ ಹೋಗ್ರಿ ಬನ್ರಿ ಅಂತ ಮಾತಾಡಿಸ್ತಾನೆ ಅಂತ. ಮೇಡಮ್ ಅವರೇ, ನೀವು ದಿಕ್ ತಪ್ಪಿಸ್ಬೇಡಿ. ಆ ಒಡವೆಗಳನ್ನ ಪಡೆಯೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಪಡಿಯೋಕ್ಕಾಗ್ಲಿಲ್ಲ ಅಂದ್ರೆ ಹೊಡಿಯೋಕ್ ಟ್ರೈ ಮಾಡ್ರಿ. ದೊಡ್ಡವ್ರು ಹೇಳೋದು ಕರೆಕ್ಟ್ ಕಣ್ರಿ. ಏನು ಮನೆ ಹಾಳು ಐಡಿಯಾ ಕೊಡೋದಕ್ಕೆ ಕೈ ಹಿಡಿದು ಹೆಂಡ್ತಿನೇ ಸರಿ ಅಂತ. ಬೇರೆ ಮಾಡಿ ಯಕ್ಷಪ್ಪನ ಒಡವೆಗಳು ಫೋಟೋ ತಕೊಂಡ್ಬಿಟ್ರೆ ಅಂತವೇ ಡೂಪ್ಲಿಕೇಟ್ ಮಾಡ್ಕೊಂಬಂದು ಇಕ್ಬಿಡ್ಬೋದು. ಸಿಗ್ನಲ್ ಸಿಗ್ತಿಲ್ಲ, ಬಂದೆ. ಇದೇನಿದು? ಇಂದೇಕೋ ನನ್ನ ಮೈ ಹಗುರವಾದಂತಿದೆಯಲ್ಲ, ನನ್ನ ಒಡವೆಗಳು ಹಗುರವಾದಂತಿದೆ. ಏನಾಗಿರಬಹುದು? ಹರಿ ಹರಿ ಹರ ಹರ. ಇದನ್ನೇನಾದ್ರೂ ಮಾರಿದ್ರೆ ಒಂದು 5 ಕೋಟಿ ಬಂದ್ಬಿಡ್ತು ಅಂದ್ರೆ ಹೊಸಪೇಟೆಗೆ ಹೋಗಿ ಒಂದು ಗುಡ್ಡ ತಗೊಂಡು ಪರ್ಸಕ್ ಶುರು ಮಾಡ್ಬಿಡ್ತೀನಿ. ಮೋಸ ಮೋಸ. ತಿಂಡಿಗೆ ಸಮೋಸ ಬೇಕಿತ್ತಾ? ದೋರ್ತ ಮನೆಯ ಯಜಮಾನರನ್ನು ಕರೆ. ಹೆಣ್ಣು ಯಜಮಾನ್ರನ್ನ ಗಂಡ ಯಜಮಾನ್ರನ್ನ? ಏಪ್ನು ಕರೆಯಯ್ಯ. ಆಯ್ತು ಮಾಸ್ವಾಮಿ. ಯಕ್ಷ ಕರೀತಾ ಇದಾರೆ, ಇಬ್ರು ಬರ್ಬೇಕಂತೆ. ಏನಾದ್ರು ಅನುಮಾನ ಬಂದ್ಬಿಡ್ತಾನ? ಗೊತ್ತಿಲ್ಲಪ್ಪ, ಏನೋ ಹಗುರ ಅಂತಿದ್ರು. ನೀನೇನಂದೆ? ನನಗೆ ಗೊತ್ತಿಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದೆ ಬೇಡ. ರೀ ಹೋಗೋದ್ ಬೇಡ ರೀ, ಇಲ್ಲೇ ಇರೋಣ. ಮೇಡಮ್ ಅವರೇ, ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಅವ್ನಿಗೆ ಅನುಮಾನ ಬಂದ್ಬಿಡುತ್ತೆ. ಬನ್ನಿ ಹೋಗೋಣ. ರೀ ನಾನ್ ನಿಮ್ ಜೊತೆ ಬರ್ಬೇಕು ಅಂದ್ರೆ ಒಂದೇ ಒಂದ್ಸಲ ನನ್ನ ಬಾರೆ ಅನ್ರಿ. ಇಂಥ ಮಕ್ಕಳು ಏನ್ರಿ ಬ್ಲಾಕ್ ಮೇಲ್? ಬನ್ರಿ ಸುಮ್ಮನೆ. ನೀವು ಬಾರೆ ಅನ್ಲಿಲ್ಲ ಅಂದ್ರೆ ನಾನು ಬರಲ್ಲಪ್ಪ. ಬರ್ಲೇ. ಅದೇನೋ ಹೇಳಿ ಕಳಿಸಿದರಂತೆ. ಮಾನವ, ನಿನ್ನ ಕೈ ಚಳಕ ಅದ್ಭುತವಾಗಿದೆ. ನಾನು ಯಾವ ತರದ ಕೈ ಚಳಕ ಮಾಡಿದೆ ಮಾಸ್ವಾಮಿ? ಕೈ ಚಳಕ ಈಗ ನೋಡು. ಹರಿ ಹರಿ ಹರ ಹರ. ಯಾಕೆ ಮೇಡಮ್ ಏನಾಯ್ತು? ಒಡವೆ ತಂದ್ಕೊಡಿ ಅಂದ್ರೆ ಯಕ್ಷನ್ ಒಡವೆ ಕದ್ದು ಅವ್ನಿಗೆ ಡೂಪ್ಲಿಕೇಟ್ ಒಡವೆಗಳು ಹಾಕಿದ್ದೀರಾ? ಯಾರು ಹಾಗಂತ ಹೇಳಿದ್ದು? ಯಾರ?
ಗ್ರಾಮ ದೇವತೆ ಹತ್ರ ಬಿಡಬೇಡ, ಆದಷ್ಟು ದೂರ ಇರಕ್ ಹೇಳು. ಅಯ್ಯೋ ನಾನೇನ್ರಿ ಮಾಡ್ದೆ? ಅದಕ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡ್ದೆ ಅಂತ ಕೇಳ್ತಾ ಇದೀರಾ? ಪಾಂಡ್ರಂಗ್ ಬಾವಂಗ್ ಈಗ ಹೊಡೆಯೋದು? ನನ್ನ ಪತಿ ದೇವ್ರನ್ನ ನಾನ್ ಹೊಡಿತೀನ? ಪತಿ ದೇವ್ರ ಅನ್ನೋದ್ ನಾವ್ ಬರ್ತು ಹುಚ್ಚನಾಗಿ ಹೊಡೆದಾಗ ಬಿಟ್ರಲ್ರಿ ಜಾಗಿ ಅವ್ರ. ಏನಮ್ಮ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಮಗನ್ನ ನಾನು ಒಂದು ದಿನ ನನ್ನ ಕೈಯಾರೆ ಈಗ ಮಾಡಿದ್ಯಲ್ಲ ಸಲಿನಾ? ಅಯ್ಯೋ ಅದೇನಾಯ್ತೋ ಏನೋ ಗೊತ್ತಿಲ್ಲ, ನನ್ ಮೈ ಮೇಲೆ ಯಾರೋ ಬಂದಂಗಾಯ್ತು. ಎಚ್ಚರ ಆದಾಗ ನನ್ನ ಯಾರೋ ಕಂಬಕ್ ಕಟ್ ಹಾಕಿದ್ರು. ಹಾಗಿದ್ರೆ ಇದು ಆ ಯಕ್ಷಪ್ಪಂದೇ ಕೆಲ್ಸ. ಹರಿ ಹರಿ ಹರ ಹರ. ಅಯ್ಯೋ ಮತ್ತೆ ಇವ್ರು ಬಂದು ಏನಾದ್ರೂ ತೊಂದರೆ ಕೊಟ್ಬಿಡ್ತಾರೆ, ಎಲ್ಲ ಓಡಿ. ಅಯ್ಯೋ ಯಪ್ಪ ಯಕ್ಷಪ್ಪ, ನನ್ನ ಕಡೆಯಿಂದ ದೊಡ್ಡ ತಪ್ಪಾಯ್ತಪ್ಪ. ಏನೋ ತಿಳಿದೇನೆ ಮಣ್ತಿನೇ ಕೆಲಸ ಮಾಡ್ಬಿಟ್ಟೆ. ಅಷ್ಟಕ್ಕೆ ನನ್ನ ಹೆಂಡತಿನ ತಗೊಂಡೋಗಿ ದುರ್ಗಿ ಪಿಕ್ಚರ್ ಮಾಲೇಶ್ವರಿ ಮಾಡಾಕ್ಬಿಟ್ಟಲ್ಲಪ್ಪ. ದಯವಿಟ್ಟು ಕ್ಷಮೆ ಇರಲಪ್ಪ. ನಿನ್ನ ಒರಿಜಿನಲ್ ಒಡವೆಗಳೆಲ್ಲ ಅಯ್ಯ ಬಗ್ಗಕ್ಕಾಗ್ತಾ ಇಲ್ಲ, ಇಲ್ಲೇ ಇದೆ, ಅರ್ಪಿಸ್ಕೊಬೇಕಪ್ಪ. ಮಾನವ, ಈಗ ಬುದ್ಧಿ ಬಂದಿದೆಯಲ್ಲ, 3 ಬಾರಿ ತಪ್ಪಾಯಿತು ಎಂದು ಹೇಳು. 3 ಬಾರಿ ಏನು 300 ಬಾರಿ ಬೇಕಿದ್ರು ಹೇಳ್ತೀನಪ್ಪ. ತಪ್ಪಾಯ್ತಪ್ಪ ತಪ್ಪಾಯ್ತಪ್ಪ ತಪ್ಪಾಯ್ತಪ್ಪ. ಅಪ್ಪ ಯಕ್ಷಪ್ಪ, ನಿನ್ನ ಮೈ ಮೇಲಿರೋ ಒಡವೆಗಳನ್ನ ನೋಡಿ ಮನೇಲಿರೋ ನಮಗೆ ಕದಿಬೇಕು ಅನಿಸ್ತು. ಇನ್ನು ರಸ್ತೆಯಲ್ಲಿ ಓಡಾಡೋ ಜನಗಳು ಸುಮ್ಮನೆ ಬಿಡ್ತಾರ? ನೋಡಪ್ಪ, ದಯವಿಟ್ಟು ಇದನ್ನೆಲ್ಲ ಬಿಚ್ಚಿ ಒಂದು ಗಂಟು ಕಟ್ಟಿಟ್ಬಿಡಪ್ಪ. ನೀನು ಮಾನವರ ಹಾಗೆ ಬಟ್ಟೆಗಳನ್ನ ಹಾಕೊಂಡ್ಬಿಡಪ್ಪ. ಹರಿ ಹರಿ ಹರ ಹರ. ಚಾಚಿ ಆಂಟಿ, ಅಯ್ಯೋ ರಾಜೇಶ, ಇದೇನೋ ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಆ ಸಾವುಕಾರ ಸೀನಪ್ಪನ ಮಗಳನ್ನ ಲವ್ ಮಾಡಿದ್ದು ಮಾಮನ್ ಕಾಟ ಜಾಸ್ತಿ ಆಗಿ ಹೋಗಿದೆ. ಮಗಳ ಕಾಟ ಜಾಸ್ತಿ ಅಂತಿದೆ. ಅದಾದ ಅಂದ್ರೆ ಇನ್ನೂ ಮದ್ವೆ ಆಗಿಲ್ವಾ? ಮದುವೆ ಆಗಿದ್ರೆ ನಾನೇ ಇಲ್ಲಿವರೆಗೂ ಓಡ್ ಬರ್ತಿದ್ದೆ. ಇಬ್ರು ಓಡೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ಯಾವ ದೇವಸ್ಥಾನ ಸಿಗ್ಲಿಲ್ವಾ? ದೇವಸ್ಥಾನ ಸಿಕ್ಕಿತ್ತು, ಆದ್ರೆ ಆ ಮಾವ ಇದಾರಲ್ಲ ದೇವತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಈಗ ಪೊಲೀಸರು ನನ್ನನ್ನು ಹುಡುಕ್ತಾ ಇದಾರೆ. ಯೋಚನೆ ಮಾಡ್ಬೇಡ, ನೀನು ಮೆಜಾರಿಟಿಗೆ ಬಂದಿದ್ಯಾ. ರೀನಾನು ಮೆಜಾರಿಟಿಗೆ ಬಂದಿದ್ದಾಳೆ. ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರೂ ಮದ್ವೆ ಆಗ್ಬೋದು. ಹೌದು, 40 ವರ್ಷದವ್ರು 20 ವರ್ಷದವ್ರು ಮದುವೆ ಆಗ್ಬೋದು. ಬಿಟ್ಲಾ ಸ್ವಲ್ಪ ತೆಪ್ಪಗಿರ್ತೀಯಾ? ಆದ್ರೆ ನನ್ನನ್ನ ಬದುಕೋದಕ್ಕೆ ಬಿಡ್ತಾ ಇಲ್ವೇ? ಕಳ್ಳತನದ ಆಪಾದನೆ, ಕೊಲೆ ಪ್ರಯತ್ನ ಅಂತ ಏನೇನೋ ಸುಳ್ಳು ಆರೋಪನ ನನ್ನ ಮೇಲೆ ಹೊರಿಸಿ ಈಗ ಪೊಲೀಸರು ನನ್ನ ಹುಡುಕ್ತಾ ಇದಾರೆ. ಬಂದ್ಬಿಟ್ರು, ಇಲ್ಲಿಗೂ ಬಂದ್ಬಿಟ್ರು. ಯೋಚನೆ ಮಾಡ್ಬೇಡ, ಈ ಪದ್ದು ಬಿಟ್ಲಾ ನೀನ್ ಕರ್ಕೊಂಡೋಗಿ ಬಚ್ಚಿಡ್ರು. ಸುಮ್ನೆ ಬಚ್ಚಿಡಕ್ಕಾಗುತ್ತಾ? ತಗೋ ಈಗ ಅವನ್ನೇನು ನಿಮ್ನು ಬಚ್ಚಿಟ್ಬಿಡ್ತೀವಿ. ಹೋಗಿ ಕರ್ಕೊಂಡೋಗಿ ಮೊದ್ಲು. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए मेहनत पड़ासो मुर्गी अंडा गायस वकील रे ಅಂದಲ್ಲಿ ನೀರಿಲ್ಲಲೇ. ಮೇಡಮ್, ರಾಜೇಶ್ ಅನ್ನೋ ವ್ಯಕ್ತಿ ಬಂದ ಇಲ್ಲಿಗೆ. ರಾಜೇಶನ ಇಲ್ವಲ್ಲ? ಯಾಕೆ ಇನ್ಸ್ಪೆಕ್ಟರ್ ಏನ್ ಮಾಡ್ದ ಅವನು? ಅವನು ಸಾವುಕಾರ ಸೀನಪ್ಪ ಅವ್ರ ಮನೆಗೆ ನುಗ್ಗಿ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದಾನೆ. ಹೌದಾ? ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ಹುಡುಗಿಯಪ್ಪ ಸೀನಪ್ಪ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಜೊತೆಲಿ ದುಡ್ಡು ಕೊಟ್ಟಿರ್ಬೇಕಲ್ವಾ? ನಮ್ ಸಾಹೇಬ್ರು ಸ್ವಂತ ವಿಷಯ, ನಿಮ್ ಯಾಕ್ರಿ? ಏನೋ ಸ್ವಲ್ಪ ತಕೊಂಡಿರ್ಬೋದಪ್ಪ. ಸುಮ್ಮನೆ ನಿಂತ್ಕೊಳ್ಳೋ ಮರ್ಯಾದೆ ತೆಗಿಬೇಡ. ಮೇಡಮ್, ರಾಜೇಶ್ ಅನ್ನೋ ವ್ಯಕ್ತಿ ಬಂದ ನಿಮ್ಮ ಮನೆಗೆ. ಪಾಪ ರಾಜೇಶ ಇಲ್ವಲ್ಲ ಇನ್ಸ್ಪೆಕ್ಟ್ರೆ, ಅವನ್ಯಾಕೆ ಇಲ್ಲಿ ಬರ್ತಾನೆ? ಅವನ್ ಯಾಕೆ ಇಲ್ಲಿ ಬರ್ತಾನೆ ಅಂದ್ರೆ ಅವನ್ ನಿಮ್ಗೆ ದೂರ ಸಂಬಂಧಿ. ಹರಿ ಹರಿ ಹರ ಹರ. ಇವರು ಯಮಲೋಕದಿಂದ ಬಂದವರು. ಯಾರಿದ್ ನಾಟಕದ ಹೆಸರು? ಯಕ್ಷ ಗಂಧರ್ವ ಕಿನ್ನರ ಕಿಂ ಪುರುಷ ವಿಜಯೀ ಭವ ವಿಜಯೀ ಭವ. ಏನ್ ಹಾರ್ಮೋನಿಯಂ ಮೇಷ್ಟ್ರು, ತಬಲಾ ಮೇಷ್ಟ್ರು, ಏನು ಬೇಕಾದ್ರೂ ಬಾರಿಸ್ಬಿಡ್ತೀನಿ. ನೀವೇನು ಜನಗಳನ್ನ ಹಿಡಿದು ಶಿಕ್ಷೆ ಕೊಡದೆ ತಮ್ಮ ಕಸ್ಬೆ? ರೇ, ಇವ್ರನ್ನ ಯಾರು ಅನ್ಕೊಂಡ್ಬಿಟ್ಟಿದ್ದೀರಾ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ತಪ್ಪು ಮಾಡಿದವ್ರಿಗೆ ಬೆಂಡೆತ್ ಬ್ರೇಕ್ ಎತ್ಬಿಡ್ತಾರ. ಓಹೋ, ಯಮನ ಅಪರಾವತಾರ. ಅಲ್ರಿ, ಪ್ರೇಮಿಗಳಿಗೆ ನೀವೇ ಮುಂದೆ ನಿಂತು ಮದುವೆ ಮಾಡಿಸೋ ಬದಲು ಅವ್ರ ಪ್ರೀತಿಗೆ ಕಲ್ಲು ಹಾಕ್ತಿರಲ್ಲ, ಇದು ನ್ಯಾಯನ? ನ್ಯಾಯ ಆಗಿಯಾ ಅಂತ ರಾಜೇಶನ್ ವಿಷಯಕ್ಕೆ ಮೂಗ್ ತೋರಿಸಿದ್ರೆ ಒಳಗಡೆ ಹಾಕ್ಬಿಡ್ತೀನಿ. ನಿಮ್ಮಂತವ್ರು ಸತ್ರೆ ಯಮಲೋಕದಲ್ಲಿ ಕುದಿಯೋ ಎಣ್ಣೆ ಬಾಳ್ನೆಗೆ ಹಾಕಿ ಗೊಟಾಯಿಸ್ಬಿಡ್ತಾರೆ. ಸಾರ್, ನೀವ್ ಇಡ್ಸೋಷ್ಟು ದೊಡ್ಡ ಬಾಂಡ್ಲಿ ಇರುತ್ತಾ ಸರ್? ನಿನ್ನನ್ನು ಸೇರಿಸಿಡ್ಸೋಷ್ಟು ದೊಡ್ಡ ಬಾಣ್ಲೆ ಇರುತ್ತೆ. ಶಟ ಬಾಯ್ಸೆ, ಈಗ ರಾಜೇಶನ್ ಪಾಲಿಗೆ ನಾನೇ ಯಮ, ನಾನೇ ಕಿಂಕರ. ಮೇಡಮ್, ರಾಜೇಶ ಬಂದ್ರೆ ವಿಷಯ ತಿಳಿಸಿ. ನಡಿಯ. ಹೇ ಪದ್ದು ಬಿಟ್ಲಾ, ಅವ್ನು ಕರ್ಕೊಂಬಂದ್ರು. ಸದ್ಯ ಇವತ್ತೇನೋ ಬಚಾವಾದೆ, ನಾಳೆ ಏನಾಗುತ್ತೋ ಭಯ ಆಗ್ತಾ ಇದೆ. ಓಹೋ, ಯುವ ಪ್ರೇಮಿ ಇಲ್ಲೇ ಅಡಗಿದ್ದೆಯಾ? ಅದೇ ಅಪ್ಪಿ ತಪ್ಪಿ ನಂದೂರಿನ ಮದುವೆ ನಡೀಲಿಲ್ಲ ಅಂದ್ರೆ ನಾವಿಬ್ರು ವಿಷಯ ತಗೊಂಡು ಸತ್ತೋಗ್ಬಿಡ್ತೀವಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ? ನುಳಿಯೋದ್ ಬಿಟ್ಟು ಮೊದ್ಲು ದೇವಲೋಕದವಳು ಕೊಡಮ್ಮ. ಅಯ್ಯೋ, ದೇವಲೋಕದವ್ರಿಗೆ ಭೂಲೋಕದ ರುಚಿ ಹೇಗ್ ಗೊತ್ತಿರುತ್ತೆ ಅತ್ತೆ? ಬಾಲೆ, ಇದೇನಿದು ಪಾನೀಯ? ಇದನ್ನ ಎಲ್ಲಾ ಭಾಷೆನಲ್ಲೂ ಕಾಫಿ ಅಂತಾರೆ. ನಾನ್ ಮಾಡೋ ಕಾಫಿ ನಮ್ಮ ಮನೇಲಿ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ? ಬಹುದೇ, ನಾನು ರುಚಿ ನೋಡಿಯೇ ಬಿಡುತ್ತೆ. ಬಪ್ಪರೆ ಬಳಿರೆ ಬಾಲೆ, ನಿನ್ನ ಕೈ ರುಚಿ ಅದ್ಭುತ. ನೀನು ಅತ್ಯದ್ಭುತ. ನೀನು ದೇವಲೋಕದಲ್ಲಿ ಇದ್ದಿದ್ದರೆ
ದೇವೇಂದ್ರ ಅದನ್ನು ಬಿಟ್ಟು ಇದನ್ನು ಕುಡಿಯುತ್ತಿದ್ದ. ಈಗಲೂ ನೀನು ಬರುವುದಾದರೆ ಹೇಳು, ನನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತೇನೆ. ಅತ್ತೆ ಹೋಗಮ್ಮ, ಇಲ್ಲೇ ಇದ್ದು ಈ ಸೊಸೆ ಹತ್ರ ಜಗಳಾಡಿ ಯಾಕೆ ಸಾಯ್ತೀಯ? ಇಲ್ಲಪ್ಪ, ನಾನ್ ಬರೋದಿಲ್ಲ. ನಮ್ಮ ಯಜಮಾನ್ರನ್ ಬಿಟ್ಟು ನಾನು ಎಲ್ಲೂ ಬರಲ್ಲ. ಬಾಲೆ, ದೇವಲೋಕದ ಮರ್ಮವನ್ನು ನೀನರಿಯೆ. ಅಲ್ಲಿ ವಯಸ್ಸಾಗುವುದಿಲ್ಲ, ಯೌವನ ಮಾಸುವುದಿಲ್ಲ, ಮೈ ಬೆವರುವುದಿಲ್ಲ, ಚರ್ಮ ಸುಕ್ಕುಗಟ್ಟುವುದಿಲ್ಲ. ಅಲ್ಲಿನ ಸುಖ ಸಂತೋಷ ಲಾಲಸೆಗಳನ್ನು ನೀನು ಒಮ್ಮೆ ಕಂಡರೆ ಮತ್ತೆ ಭೂಲೋಕಕ್ಕೆ ಮುಖ ಮಾಡಲ್ಲ. ಹೌದು, ಈ ಕಿರೀಟ ನಿಮ್ಮ ಒಡವೆಗಳೆಲ್ಲ ಏನಾಯ್ತು? ಅದನ್ನು ಪಾಂಡವಿನ ಕೈಯಲ್ಲಿ ಕೊಟ್ಟು ಭದ್ರಪಡಿಸಲು ಹೇಳಿದ್ದೇನೆ. ಹಲಿ ಹಲಿ ಹಲ ಹಲ. ಆಹಾ, ನಿಮ್ಮ ಮಾತು ಅಮೃತ, ಅಲಲ ಹಾಲಾಹಲ. ರೀನಾ, ನಾನೀಗ ಜಾಜಿ ಆಂಟಿ ಮನೇಲಿದ್ದೀನಿ. ನಿನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡ್ತೀನಿ. ಈ ಹಾಳಾದ ಪೊಲೀಸರ ಕಾಟ, ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ ನೋಡು. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಬೇರೆ ಮದುವೆಗೆ ಒಪ್ಕೋಬೇಡ, ಆಯ್ತಾ? ಹರಿ ಹರಿ ಹರ ಹರ. ಸ್ವಾಮಿ, ನೀವು ಯಾವ ನಾಟಕ ಕಂಪ್ನಿಯವರು ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ನನಗೆ ದೇವ್ರನ್ನ ನೋಡ್ದ ಹಾಗಾಗತ್ತೆ. ನಿಮ್ ಕಡೆಯಿಂದ ನನಗೆ ಸಹಾಯ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಯಕ್ಷ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ. ಬಾಲಕ, ನೀನು ಆ ಬಾಲೆಯನ್ನು ನಿಜವಾಗ್ಲೂ ಲವ್ ಮಾಡ್ತಾ ಇದೀಯಾ? ಹೌದು ಸ್ವಾಮಿ. ರೀನಾ ನನಗೆ ಸಿಗದೆ ಹೋದ್ರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಅಯ್ಯೋ ಬೆಪ್ಪೆ, ಅವಧಿಗೆ ಮುನ್ನ ಪ್ರಾಣ ಕಳ್ಕೊಂಡ್ರೆ ಅಂತರ್ಪಿಶಾಚಿಯಾಗಿ ಅಲಿತೀಯ. ಡೋಂಟ್ ವರಿ, ನಿನ್ನ ಸಹಾಯಕ್ಕೆ ನಾನಿದ್ದೀನಿ. ನೀನು ಆ ಬಾಲೆಯನ್ನೇ ಮದುವೆ ಆಗ. ಆದ್ರೆ ಏನ್ ಮಾಡೋದು? ಹೊರಗಡೆ ಹೋದ್ರೆ ಇಟ್ಕೊಂಡು ಬಳಿತಾರಲ್ಲ. ಹರಿ ಹರಿ ಹರ ಹರ. ಬಾಲಕ, ಒಂದು ಉಪಾಯ. ನಾನು ನೀನಾಗಿ ನೀನು ನಾನಾದ್ರೆ ಹೇಗೆ? ಅದ್ ಹೇಗೆ? ಹ? ಹರಿ ಹರಿ ಹರ ಹರ. ಇದೇನಿದು? ನಂತರನೇ? ಹೌದು, ನಾವು ಕಾಮರೂಪಿಗಳು. ಕಾಮರೂಪಿಗಳು ಅಂದ್ರೆ ರಾಕ್ಷಸರಲ್ವಾ? ದೇವತೆಗಳು ಆಗ್ತಾರೆ. ನಾವು ನಮ್ಗೆ ಇಷ್ಟ ಬಂದ ರೂಪನ ಧರಿಸ್ಕೋಬಹುದು. ನೀನೀಗ ಹೋಗಿ ನಿನ್ನ ಲವರ್ನ ಆರಾಮಾಗಿ ಮೀಟ್ ಮಾಡು. ಯಾರು ನಿನ್ನನ್ನು ತಡೆಯಲ್ಲ. ನಿಮ್ಮ ಪೊಲೀಸ್ನವ್ರನ್ನ ನಾನು ವಿಚಾರಿಸ್ಕೊತೀನಿ. ಹರಿ ಹರಿ ಹರ ಹರ. ಹರಿ ಹರಿ ಹರ ಹರ. ಸರ್, ರಾಜೇಶ ಇವತ್ತು ಅವನಿಗೆ ಬಿಡಬಾರ್ದು ಕಣೋ. ಹರಿ ಹರಿ ಹರ ಹರ. ಇವತ್ತು ಬಿಡಲ್ಲ ಕಣೋ. ನಾನು ರಾಜೇಶ ಅಂತ ಅಂದ್ಬಿಟ್ಟೆ. ನೀನ್ ಬೇಕು ಅಂತಾನೆ ನಾನು ಹೊಡಿತಾ ಇರೋದು. ನೀನ್ ಆಮೇಲೆ ವಿಚಾರಿಸ್ಕೊಂತೀನಿ. ಎಲ್ಲ ರಾಜೇಶ? Hello, Inspector Shishpal, IPS speaking. ನಾನ್ರಿ ಡಾಕ್ಟರ್ ಸೀನಪ್ಪ ಮಾತಾಡ್ತಾ ಇರೋದು. ಏನಾಯ್ತು ಅಯೋಗ್ಯನ ವಿಷಯ? ನೀವೇನು ಯೋಚನೆ ಮಾಡಬೇಡಿ ಸರ್. ಅವನು ನೆತ್ತಾಕೊಂಬಂದು ಸೆಲ್ಲಲ್ಲಿ ಹಾಕಿದ್ವಿ. ಅವನು ಇನ್ಮೇಲೆ ನಿಮ್ಮ ಮಗಳು ತಂಟೆಗೆ ಬರೋದಿಲ್ಲ. ಬೇಷ್, ನನ್ ಭರವಸೆ ಇತ್ತು ರೀ ನೀವು ಆ ಕೆಲಸ ಮಾಡ್ತೀರಾ ಅಂತ. ಅದಕ್ಕೆ ತಾನೆ ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ನಾನು ನಿಮ್ಗೆ 50,000 ರೂಪಾಯಿ ಕೊಟ್ಟಿದ್ದೆ. ಸರ್, ಫೋನಲ್ಲಿ ಯಾಕೆ ಸರ್ ಆ ವಿಷಯ ಅಲ್ಲ. ನೀವು ಒಂದ್ಸತಿ ಸ್ಟೇಷನ್ಗೆ ಬಂದು ಆ ರಾಜೇಶ್ ನೋಡ್ಬಿಟ್ರೆ ನಾವ್ ಹೇಗ್ ಬೆಂಡದ್ ಬತಾಸ್ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ದುಡ್ಡು ಎಷ್ಟೇ ಖರ್ಚಾಗ್ಲಿ ಆ ರಾಜೇಶ್ ನನ್ನ ಮಗಳ ಸುದ್ದಿಗೆ ಬರಬಾರ್ದು. ಆ ರೀತಿ ಅವ್ನ ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡ್ಬಿಡ್ಬೇಕು. ಅಷ್ಟ್ ಮಾಡಿ. ಎಲ್ಲಪ್ಪ ನನ್ನ ಮಗಳು ಕಾಣ್ತಾನೆ ಇಲ್ವಲ್ಲ? ನೀನಾ ನೀನಾ ಎಲ್ಲಪ್ಪ ಹೋದ್ಲು? ಅಯ್ಯೋ, ಏನ್ ಹಿಂಗಾಗೋಯ್ತು? ಅಯ್ಯೋ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್, IPS ಸ್ಪೀಕಿಂಗ್. ಹಲೋ ರೇ ಇನ್ಸ್ಪೆಕ್ಟ್ರೆ, ಎಲ್ರಿ
ನನ್ನ ಮಗಳು ಈಗ ಕಾರ್ನಲ್ಲಿ ಕೂತಿದ್ಲು, ಕಾಣ್ತಾನೆ ಇಲ್ವಲ್ರಿ? ಡೋಂಟ್ ವರಿ ಸರ್, ರಾಜೇಶ್ ಸೆಲ್ಲಲ್ಲಿ ಇರೋವರೆಗೂ ನಿಮ್ಮ ಮಗಳ ಬಗ್ಗೆ ಯೋಚನೆ ಬಿಟ್ಬಿಡಿ. ಒಂದ್ ವೇಳೆ ಬಂದ್ರೆ ಅವ್ರು ಸ್ಟೇಷನ್ಗೆ ಬರಬೇಕು. ಹಾಗೆ ಬಂದ್ರೆ ನಾನೇ ಕರ್ಕೊಂಬಂದು ಸೇಫ್ ಆಗಿ ನಿಮ್ಗೆ ಮನೆಗೆ ಬಿಡ್ತೀನಿ. ಓಕೆ 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 ಏನಂತೆ ಸರ್? ಆ ಸಾವುಕಾರ ಸೀನಪ್ಪನ ಮಗಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳಂತ. ಎಲ್ಲೋ ಆಗ್ತಾಳ, ಬಂದ್ರೆ ಇಲ್ಲಿಗೆ ಬರ್ಬೇಕು. ಸರ್, ಆ ರಾಜೇಶನ್ಗೆ ಬೆಂಡೆ ಎತ್ತಿದೀನಿ ಅಂತ ಪಟ್ಟಿ ಕಟ್ಬಿಟ್ಟಿದ್ದೀರಾ. ಇನ್ನೊಂದು ಬೆಂಡೆ ಎತ್ತಿಲ್ಲ. ನಡೀರಿ ಸರ್, ಬೆಂಡೆ ಎತ್ತಣ. ಕರೆಕ್ಟ್ ಕಣ, ನಡಿಯೋ. ಹರಿ ಹರಿ ಹರ ಹರ. ಈಗ ಶುರು ಆಗುತ್ತೆ ಯಾರೋ ಹರ. ಸರ್, ಏನ್ ನೋಡ್ತಾ ಇದ್ರ? ಶುರು ಮಾಡಿ ಸರ್. ನಾನು ಕೊಡ್ತಾ ಇದ್ದೀರಲ್ಲ ಸರ್. ಅವನೆಲ್ಲೋ ಹರಿ ಹರಿ ಹರ ಹರ. ಸರ್, ಇವ್ನು ಯಾವ್ದೋ ಮಂತ್ರ ಹೇಳ್ತಾ ಇದ್ದಾನೆ, ಅದಕ್ಕೆ ಇವ್ನು ಏಟ್ ಬೀಳ್ತಾ ಇಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ಹರಿ ಹರಿ ಅರುವಾರ ಅಂತ ಇದ್ದಾನಲ್ಲೋ. ಸರ್, ನಾನು ಈಗ ಅವನಾಗಿ ಹೇಳ್ತೀನಿ, ನನ್ಗೆ ಏಟ್ ಬೀಳಲ್ಲ. ಹೊಡಿರಿ ಸರ್. ಹೇಳು. ಹರಿ ಹರಿ ಹರ ಹರ. ಜೋರ ಬಿಡ್ತಾರಲ್ಲ ಸರ್. ನೀನು ಹೊಡೆದ್ರೆ ರೇಟ್ ಬೀಳುತ್ತೆ, ಅವ್ನು ಹೊಡೆದ್ರೆ ರೇಟ್ ಬೀಳಲ್ವಲ್ಲ. ಸರ್, ಇವಾಗ ನೀವು ಇವ್ನಿಗೆ ಬೆಂಡೆ ಎತ್ತಿಲ್ಲ ಅಂದ್ರೆ ಆ ಸೀನಪ್ಪ ಬಂದು ನಿಮಗ್ ಬೆಂಡೆ ಎತ್ಬಿಡ್ತಾನೆ. ಅಯ್ಯ, ನಿನಗೆ ಯಾವ ರೀತಿ ಹೊಡೆದ್ರೆ ಏಟ್ ಬೀಳುತ್ತೆ ಹೇಳಯ್ಯ. ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ಏಟ್ ಬೀಳಲ್ಲ ಭೂತಯ್ಯ. ಸರ್, ನಿಮಗೆ ಭೂತ ನೋಟ. ನಾನು ರೀನನ್ನ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಮೈ ಮೇಲೆ ಕವಚದ ಹಾಗೆ ಹರಡ್ಕೊಂಡ್ಬಿಟ್ಟಿಯಾಳೆ. ಪ್ರೀತಿ ಕವಚನ ನೀನ್ ಮಹಾಭಾರತದ ಕರ್ಣನ ತೋರಿಸ್ತೀನಿ ನಡಿ. ಸರ್ ಸರ್ ಸಾಕು ಬಿಡಿ ಸರ್, ಬಿಡಿ ಬಿಡಿ ಸರ್. ನನಗೆ ಚಳ್ಳೆ ತಿನ್ನಿಸ್ತಾನಲ್ಲ, ನಾನು ಇವನ್ನ ಬಿಡ್ಬೇಕಾ? ನಿಮ್ ಚಳ್ಳೆ ತಿನ್ನಿಸ್ತಂತ ಸಿಕ್ಕಾಪಟ್ಟೆ ಹೊಡೆದ್ರೆ ಲಾಕಪ್ ಡೆತ್ ಆಗುತ್ತೆ. ಆಮೇಲೆ ನಾನ್ ನಿಮ್ಗೆ ಲಾಕಪ್ ಹಾಕಿ ಚೆನ್ನಾಗಿ ಹೊಡಿಬೇಕಾಗುತ್ತೆ. ಬೇಕಾ ನಿಮ್ಗೆ? ಬೇಡ ಬೇಡ ಬೇಡ, ಇವತ್ತು ಎಷ್ಟೇ ಸಾಕು, ನಾಳೆ ನೋಡ್ಕೊಳ್ಳೋಣ. ನಡೀರಿ ಸರ್, ನಡೀರಿ ನೀವು. ಹಲೋ, ಸಾವುಕಾರ ಸೀನಪ್ಪ ಅವ್ರೆ, ಆಗ್ಲೇ ಸ್ಟೇಷನ್ಗೆ ಬನ್ನಿ ಅಂದ್ರೆ ಯಾಕೆ ಇನ್ನೂ ಬಂದಿಲ್ಲ? ಬೇಗ ಬನ್ನಿ. ರಾಜೇಶನ್ ಹೇಗ್ ಬೆಂಡಕ್ ಬತಾಸ್ ಮಾಡಿದೀನಿ ನೋಡಿರಂತೆ. ಓಕೆ ಬನ್ನಿ. ಕಿಲಾಡಿ ಕಣೋ ನೀನು. ನಮ್ಮ ಅಪ್ಪನ ಮುಂದೆನೆ ನನ್ನನ್ನು ಹಾರಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪ್ರೀತಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ರೀನಾ? ಅದು ಹಿಮಾಲಯ ಪರ್ವತಾನು ಹಚ್ಚುತ್ತೆ, ಬ್ರಹ್ಮಪುತ್ರ ನದಿಲೂ ಮುಳುಗ್ಸುತ್ತೆ. ಮುಳುಗ್ಸ ಮಾತು ಯಾಕೋ ಈಗ? ಅಲ್ಲ, ಪೊಲೀಸರು ನಿನ್ ಹಿಂದೆ ಬಿದ್ದಿದ್ರು ಅದ್ ಹ್ಯಾಕ್ ತಪ್ಪಿಸ್ಕೊಂಡ್ ಬಂದೆ? ಅದು ದೇವ್ರ ಸಹಾಯದಿಂದ. ನಮ್ಮಪ್ಪ ನನ್ನ ಮೊಬೈಲ್ಗೆ ಎಷ್ಟು ಸತಿ ಫೋನ್ ಮಾಡ್ತಾ ಇದಾರೆ ಗೊತ್ತಾ? ಆದ್ರೆ ನನ್ ಫೋನೇ ರಿಸೀವ್ ಮಾಡ್ತಿಲ್ಲ. ಅಷ್ಟೇ, ನಿಮ್ಮ ಅಪ್ಪನ ಕತೆ ಮುಗೀತು ಅಂತ ತಿಳ್ಕೊ. ನೋಡು, ನಾವೀಗ ಜಾಜಿ ಆಂಟಿ ಮನೆಗೆ ಹೋಗೋಣ, ಎಲ್ಲಾ ವಿಷಯನೂ ಹೇಳೋಣ, ನಾವಿಬ್ರು ಮದುವೆ ಆಗೋಣ, ಮಕ್ಕಳು ಪಡ್ಕೊಳ್ಳೋಣ. ರಾಜೇಶ, ಏನೋ ಇಲ್ಲಿ? ಇವಳೇನೋ ನೀನ್ ಲವ್ ಮಾಡ್ತಾ ಇರೋ ಹುಡುಗಿ. ಹೇಗಿದ್ದಾಳೆ? ನನ್ನ ಹೆಂಡತಿ ಅಷ್ಟು ಚೆನ್ನಾಗಿಲ್ಲ. ತುಂಬಾ ಚೆನ್ನಾಗಿದೆ ಕಣೋ, ಮನೆ ಕರ್ಕೊಂಬಾರ. ಪೊಲೀಸರು ನೋಡ್ಬಿಟ್ರೆ ನಾವಿದ್ದೀವಿ, ಪರವಾಗಿಲ್ಲ ಬಾ. ಸರಿ, ಒಂದ್ ಕೆಲಸ ಮಾಡಿ, ನೀವು ಹೋಗ್ತಾರೆ, ನಾವು ಗಾಡಿ ಬಂದ್ಬಿಡ್ತೀವಿ. ನಾವು ಗಾಡಿಲಿ ಬರ್ತೀವ? ಈ ಬಾಡಿ ಗಾಡಿ ಮೇಲೆ ಕೂತ್ರೆ ಗಾಡಿ ಪಂಚರ್ ಆಗೋಗುತ್ತೆ. ನಮಸ್ಕಾರ ಸರ್. ಹೆಣ್ಗಾಯ ನೀರ್ಗಾಯ ಹೋಗ್ಬಿಟ್ರು. ಯಾರು ಸಾಹೇಬ್ರ? ಅಲ್ಲ ಸರ್, ನಮ್ ಸಾಹೇಬ್ರು ಆ ರಾಜೇಶನ್ಗೆ ಕೊಟ್ರು ಕೊಟ್ರು ಕೊಟ್ರು. ನಾನ್ ಮಧ್ಯ ಬರ್ದೇ ಹೋಗಿದ್ರೆ ಇಷ್ಟೊತ್ತಾಗ್ಲೇ ನಮ್ ಸಾಹೇಬ್ರು ಕಂಬಿ ಅಣಿಸ್ತಾ ಇದ್ರು. ನಾನು ಒಂದ್ಸಲ ಕಣ್ಣಿಟ್ರೆ ಸಾಕು, ಇವನ್ಗೆ 5 ಸಲ ಪ್ರಮೋಷನ್ ಬಂದಿತ್ತು. ಹೇಗೆ ಕ್ಯಾನ್ಸಲ್ ಮಾಡಿಸಿದೆ ಅಂತ ಕೇಳಿ. ನಮ್ಮ ಏರಿಯಾಲಿ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಆ ಬಾಲ ನಂಗೆ ಕಾಚಕ್ ಕಂಡ್ಬಿಟ್ಟು ನಾಯಿ ಪಿಸಾಕ್ಬಿಡ್ತೀನಿ. ಮುಖ ತೋರ್ಸಕ್ಕಾಗದೆ ಹೇಗ್ ಗೋಡೆ ಕಡೆ ತಿರ್ಕೊಂಡಿದ್ದ ನೋಡಿ. ತಗೊಳ್ಳಿ, ನೀವ್ 2ನೇ ಕಂತು. ಈ ಕಂತು ನನಗೇನು ಉಪಯೋಗಕ್ಕೆ ಬರಲ್ಲ, ಆದ್ರೂ ನನ್ನ ಹತ್ರ ಇರ್ಲಿ. ಇನ್ನ ರಾಜೇಶ ಜನ್ಮೇಪಿ ನಿಮ್ ಮಗಳು ತಂಟೆಗೆ ಬರೋದಿಲ್ಲ. ಏಯ್, ಅವನ್ ಮುಖ ಈ ಕಡೆ ತೋರಿಸ್ದೆ ಇದ್ರೆ ಏನಂತೆ? ಹೋಗ್ ಕರ್ಕೊಂಬ ಅವನ್ ಮುಖ, ಇವ್ರು ನೋಡಿ. ಏನ ನನ್ ಮಗಳನ್ನ ಕೆಣಕಿದ್ದಕ್ಕೆ ಹೇಗಿದೆ ಹಬ್ಬ? ಮೈ ಕೈ ಮುರಿತಾ? ಇನ್ಮೇಲೆ ನನ್ ಮನೆ ಕಡೆ ಬರೋದಕ್ಕೆ ಮುಖ ಇದೆಯಲ್ಲ ನಿನ್ಗೆ? ಬಾವಯ್ಯ, ಚೆನ್ನಾಗಿದ್ದೀರಾ?